ಹಾಯ್ ಫ್ರೆಂಡ್ಸ್, ನಿಮಗೆ ನಾನು ಇಲ್ಲಿ ಗ್ರೋ ಆ್ಯಪಲ್ಲಿ ಶೇರ್ಸ್ಗಳನ್ನು ಹೇಗೆ ಬೈ ಮಾಡಬೇಕಂತ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ನೀವೇನಾದ್ರು ಗ್ರೋ ಆ್ಯಪ್ನ ಅಕೌಂಟನ್ನು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಈಗಾಗಲೇ ಚಾನಲಲ್ಲಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ, ಹೋಗ್ಬಿಟ್ಟು ವಿಡಿಯೋ ನೋಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ಆ ಒಂದು ಗ್ರೋ ಆ್ಯಪ್ನ ಲಿಂಕ್ ನಿಮಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ. ಆ ಒಂದು ಲಿಂಕ್ನ ಮೂಲಕ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿ. ಇನ್ನು ಗ್ರೋ ಆ್ಯಪನ್ನು ನೀವು ಅಕೌಂಟ್ ಕ್ರಿಯೇಟ್ ಆದಮೇಲೆ ಶೇರ್ಸ್ಗಳನ್ನು ಹೇಗೆ ಬೈ ಮಾಡಬೇಕಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಕಾಣಿಸ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಒಂದು ಶೇರ್ಸನ್ನು ಬೈ ಮಾಡಬೇಕಂತಿದ್ದೀರಾ ಅದನ್ನು ಸರ್ಚ್ ಮಾಡಿ. ಇಲ್ಲಿ ನಂತರ ಇದನ್ನು ನೀವು ಒಂದು ವಾಚ್ ಲಿಸ್ಟಲ್ಲೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನು ಇಲ್ಲಿ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತೇನೆ. ನೀವು ಇಲ್ಲಿ ಇದನ್ನು ಟ್ರ್ಯಾಕ್ ಮಾಡಿಬಿಟ್ಟು ಒಳ್ಳೆ ಡಿಸ್ಕೌಂಟ್ ಇದ್ದಾಗ ಇದನ್ನು ನೀವು ಬೈ ಮಾಡ್ಬೋದು. ನಂತರ ಇದು ನಿಮ್ಮ ವಾಚ್ ಲಿಸ್ಟ್ಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ವಾಚ್ ಲಿಸ್ಟಲ್ಲಿ ಬರುತ್ತೆ. ಇಲ್ಲಿ ನೀವು ಈ ಒಂದು ಶೇರನ್ನು ಕ್ಲಿಕ್ ಮಾಡಿಕೊಂಡು ನಂತರ ನೀವು ಇಲ್ಲಿ ಈ ಒಂದು ಬೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದವಾಗ ನಿಮಗೆ ಇಲ್ಲಿ ನೋಡ್ಬೋದು ಕ್ವಾಂಟಿಟಿ BSC ಅಂತ ಕಾಣಿಸ್ತಿದೆ ಮತ್ತು ಪ್ರೈಸ್ ಲಿಮಿಟ್ ಅಂತ ಕಾಣಿಸ್ತಿದೆ. ಇಲ್ಲಿ ನೀವು NSE BSC ಎರಡರಲ್ಲೂ ಕೂಡ ಈ ಒಂದು ಶೇರನ್ನು ಬೈ ಮಾಡ್ಬೋದು. ಹಾಗೆಯೇ ಇಲ್ಲಿ ಪ್ರೈಸ್ ಲಿಮಿಟ್ ಅಂತ ಕಾಣಿಸ್ತಿದೆ ನೋಡಿ, ಇಲ್ಲಿ ಲಿಮಿಟ್ ಮತ್ತು ಮಾರ್ಕೆಟ್ ಅಂತ ಕಾಣಿಸುತ್ತೆ. ಇಲ್ಲಿ ಲಿಮಿಟ್ ಅಂದರೆ ನೀವು ಈ ಒಂದು ಶೇರನ್ನು ಯಾವ ಒಂದು ಪ್ರೈಸ್ಗೆ ಬೈ ಮಾಡಬೇಕಂತಿದ್ದೀರಾ ಅಂತ ನೋಡಿಕೊಂಡು ಆ ಒಂದು ಲಿಮಿಟ್ ಪ್ರೈಸನ್ನು ಇಲ್ಲಿ ಇಟ್ಟು ನಂತರ ಇಲ್ಲಿ ಮೇಲ್ಗಡೆ ಕ್ವಾಂಟಿಟಿಯನ್ನು ಹಾಕಿಬಿಟ್ಟು ಬೈ ಮಾಡಿದ್ರೆ ನೀವು ಹಾಕಿದ ಪ್ರೈಸ್ಗೆ ಬಂದವಾಗ ನಿಮಗೆ ಆ ಒಂದು ಪ್ರೈಸ್ ಇಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಮಾರ್ಕೆಟ್ ಪ್ರೈಸ್ ಅಂದರೆ ಇಲ್ಲಿ ನಿಮಗೆ ಇವಾಗ ಮಾರ್ಕೆಟಲ್ಲಿ ಯಾವ ಒಂದು ಪ್ರೈಸ್ ನಡೆಯುತ್ತಿದೆ ನೋಡಿ, ಆ ಒಂದು ಪ್ರೈಸ್ಗೆ ನಮಗೆ ಈ ಒಂದು ಶೇರ್ ಸಿಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಕೆಲ್ಟೊಂದು ಈ ಒಂದು ಶೇರ್ನ ಪ್ರೈಸು 144.80 ಇದೆ. ನಾನಿಲ್ಲಿ ಮಾರ್ಕೆಟ್ ಪ್ರೈಸ್ನಲ್ಲಿ ಈ ಒಂದು ಶೇರನ್ನು ಬೈ ಮಾಡ್ತೇನೆ. ಈ ಒಂದು ಮಾರ್ಕೆಟ್ ಪ್ರೈಸ್ನಲ್ಲಿ ಬೈ ಮಾಡಿದ್ರೆ ನಮಗೆ ಇಲ್ಲಿ ಮಾರ್ಕೆಟಲ್ಲಿ ಎಷ್ಟು ಪ್ರೈಸ್ ಇದೆ ನೋಡಿ, ಆ ಒಂದು ಪ್ರೈಸ್ಗೆ ಸಿಗುತ್ತೆ. ಇಲ್ಲಿ ನಾನು ಒಂದು ಲಾಟನ್ನು ಬೈ ಮಾಡ್ತೇನೆ ತೋರಿಸ್ಲಿಕ್ಕೋಸ್ಕರ, ಒಂದು ಲಾಟ್ ಅಲ್ಲ ಒಂದು ಶೇರನ್ನು ಬೈ ಮಾಡ್ತೇನೆ. ಇಲ್ಲಿ ನನ್ನ ಹತ್ರ ಅಮೌಂಟು ಕಡಿಮೆ ಇದೆ. ಇಲ್ಲಿ ನಾವು ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟಿಂದನೂ ಕೂಡ ಈ ಒಂದು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲೇ ಹಾಗೆ ನಾವು ಆ್ಯಪ್ಗೂ ಕೂಡ ಈ ಒಂದು ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಆ್ಯಡ್ ಮನಿ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ನನ್ನ ಹತ್ರ ಇವಾಗ ಇದರಲ್ಲಿ ಈ ಗ್ರೋ ಒಂದು ಆ್ಯಪ್ನಲ್ಲಿ ಬ್ಯಾಂಕ್ ಅಕೌಂಟಿಂದನೇ ಕೂಡ ನಮಗೆ ಇಲ್ಲಿ ಅಮೌಂಟ್ ಕಟ್ಟಾಗುತ್ತೆ. ಹಾಗೂ ಕೂಡ ಇಲ್ಲಿ ನಾವು ಬೈ ಮಾಡ್ಕೊಳ್ಬೋದು. ನಾನಿಲ್ಲಿ ಕೆಲ್ಟೊನ್ ಟೆಕ್ ಸೊಲ್ಯೂಷನಲ್ಲಿ ನೋಡಿ ಈ ಒಂದು ಶೇರ್ನ ಒಂದು ಶೇರ್ ಇಲ್ಲಿ ಬೈ ಮಾಡ್ತೇನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ. ನಾನಿಲ್ಲಿ ಮಾರ್ಕೆಟ್ ಪ್ರೈಸಲ್ಲಿ ಕೂಡ ಬೈ ಮಾಡ್ತೇನೆ. ಇಲ್ಲಿ ನೀವು ಎಷ್ಟು ಒಂದು ಲಾಟ್ನ ಅಥವಾ ಎಷ್ಟು ಶೇರನ್ನು ಬೈ ಮಾಡಬೇಕಂತಿದ್ದರೆ ನೋಡಿ, ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಬೈ ಅಂತ ಒತ್ತಿ. ಇಲ್ಲಿ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ಆ್ಯಡ್ ಮನಿ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಡೈರೆಕ್ಟಾಗಿ ಕಟ್ ಆಗುತ್ತೆ ಇಲ್ಲಿ ನಿಮಗೆ ಅಮೌಂಟ್ ಕಡಿಮೆ ಇದ್ದರೆ. ಇನ್ನು ನಿಮಗೆ ಇಲ್ಲಿ ಮೇಲ್ಗಡೆ ಕೂಡ ನೀವು ನೋಡ್ಕೊಳ್ಬೋದು, ಈ ಒಂದು ಲೈನ್ ಕಾಣಿಸ್ತಿದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಆಪ್ಷನ್ ಕೂಡ ಬರ್ತಿರುವಂಥದ್ದು. ಇಲ್ಲಿ ನೀವು ಆರ್ಡ್ರಿಗೆ SL ಕೂಡ ಇಡ್ಬೋದು. ಈ ಒಂದು ಆರ್ಡ್ರಿಗೆ SL ಇಟ್ಟಾವಾಗ ನಿಮಗೆ ನಿಮ್ಮ ಒಂದು SL ಇಟ್ಟಾವಾಗ ನಿಮ್ಗೆ ಸ್ಟಾಕ್ ಎಕ್ಸಿಟ್ ಆಗುತ್ತೆ ಅಲ್ಲಿ. ಹಾಗೆಯೇ GTT ಆರ್ಡ್ರ್ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾವು ಆರ್ಡ್ರನ್ನು ಲಿಮಿಟಾಗಿ ಸೆಟ್ ಮಾಡಿದಾವಾಗ ನಮಗೆ ಆ ಒಂದು ಪ್ರೈಸ್ಗೆ 1 ವರ್ಷದ ಒಳಗಡೆ ಆ ಒಂದು ಶೇರು ನಮ್ಗೆ ನಮ್ಮ ಒಂದು ಲಿಮಿಟ್ನ ಪ್ರೈಸ್ ಒಳಗಡೆ ಬಂದರೆ ನಮಗೆ ಆ ಒಂದು ಶೇರ್ ಬೈ ಆಗುತ್ತೆ. 1 ವರ್ಷದ ಒಳಗೆ ನಮಗೆ ಟೈಮ್ ಇರುತ್ತೆ ಆ ಒಂದು ಶೇರನ್ನು ಪರ್ಚೇಸ್ ಮಾಡಲಿಕ್ಕೆ. ಇದು ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗೋಲ್ಲ ನಮಗೆ. ಇಲ್ಲಿ ಈ ಒಂದು ಆರ್ಡ್ರ್ ಇಟ್ಕೊಂಡು ನಾವು ಬೈ ಮಾಡಿದ್ರೆ ಹೀಗಿರುವಂಥದ್ದು. ನಾವಿಲ್ಲಿ ರೆಗ್ಯುಲರ್ ಆರ್ಡ್ರಲ್ಲೇ ಕೂಡ ಬೈ ಮಾಡ್ತೇನೆ ನಾನಿಲ್ಲಿ. ಇನ್ನು ನೀವು ಇಲ್ಲಿ ಬೈ ಮಾಡುವಾಗ ಇಲ್ಲಿ ಮೇಲ್ಗಡೆ ನೋಡ್ಕೊಳ್ಬೋದು ಡೆಲಿವರಿ ಇಂಟ್ರಾಡೇ ಮತ್ತು MTF ಅಂತಿದ್ದೆ. ನೀವು ಇಲ್ಲಿ ಲಾಂಗ್ ಟರ್ಮ್ಗೆ ಬೈ ಮಾಡಬೇಕಂದ್ರೆ ಇಲ್ಲಿ ಡೆಲಿವರಿ ಇಟ್ಕೊಂಡೇ ಬೈ ಮಾಡಿ. ಇಲ್ಲಿ ಇಂಟ್ರಾಡೇ ಇಟ್ಕೊಂಡು ಬೈ ಮಾಡಿದ್ರೆ ನಿಮಗೆ 1 ದಿನ ಇರುತ್ತೆ ಆ ಒಂದು ಸ್ಟಾಕು, ನಂತರ ಅದು ಎಕ್ಸಿಟ್ ಆಗುತ್ತೆ. ಅದೇ ಕೂಡ ಆಟೋಮೆಟಿಕ್ಕಾಗಿ ಸೆಲ್ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಡೆಲಿವರಿ ಇಟ್ಕೊಂಡೇ ಬೈ ಮಾಡಿ. ನಾನು ಇಲ್ಲಿ ಈ ಒಂದು ಸ್ಟಾಕನ್ನು ಬೈ ಮಾಡ್ತೇನೆ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡುವವರು. ನಂತರ ನಾವಿಲ್ಲಿ ಶೇರನ್ನು ಬೈ ಮಾಡಿದವಾಗ ಈ ಒಂದು ಶೇರ್ ನಮಗೆ ಇಲ್ಲಿ ಮೇಲ್ಗಡೆ ಹೋಲ್ಡಿಂಗ್ ಅಂತ ಕಾಣಿಸ್ತದೆ ನೋಡಿ, ಈ ಒಂದು ಲಿಸ್ಟಲ್ಲಿ ಬಂದಿರುತ್ತೆ. ನಾವು ಯಾವೆಲ್ಲ ಶೇರನ್ನು ಇಲ್ಲಿ ಬೈ ಮಾಡಿರ್ತೀರ ನೋಡಿ, ಅವೆಲ್ಲ ಕೂಡ ನಮಗೆ ಇಲ್ಲಿ ಹೋಲ್ಡಿಂಗಲ್ಲಿ ಬಂದಿರುತ್ತೆ. ನೋಡ್ಬೋದು ಕೆಲ್ಟೊನ್ ಟೆಕ್ ಸೊಲ್ಯೂಷನ್ ಅಂತ ಇವಾಗ ಇಲ್ಲಿ ಒಂದು ಬಂದಿರುವಂಥದ್ದು. ಇನ್ನು ನಾವು ಈ ಒಂದು ಶೇರನ್ನು ಸೆಲ್ ಮಾಡೋದಾದರೆ ನಮಗೆ ಇಲ್ಲಿ ನೋಡಿ ಇವಾಗ ಸೆಲ್ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದವಾಗ ನಮಗೆ
ಇದು ನಮ್ಗೆ ಬೈ ಮಾಡಿದಾಗ ಯಾವ ರೀತಿ ಕಾಣಿಸ್ತಿತ್ತು ನೋಡಿ, ಅದೇ ರೀತಿ ಇಲ್ಲೂ ಕೂಡ ಕಾಣಿಸ್ತಿರುವಂಥದ್ದು. ನಾವಿಲ್ಲಿ ನಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿ ಇದ್ದರೆ ನಾವೊಂದು ಅರ್ಧ ಕ್ವಾಂಟಿಟಿ ಸೇಲ್ ಮಾಡಬೇಕಂತಿದ್ರೆ ಇಲ್ಲಿ ನಾವು ಎಷ್ಟು ಶೇರನ್ನು ಸೆಲ್ ಮಾಡ್ತೀವಿ ಅಂತ ಇಲ್ಲಿ ಮೇಲ್ಗಡೆ ಎಂಟರ್ ಮಾಡಬೇಕಾಗುತ್ತೆ. ಹಾಗೆಯೇ ನಾವು ಒಂದು ಲಿಮಿಟಲ್ಲಿ ಸೆಲ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಬೆಲೆಗೆ ನೀವು ಈ ಒಂದು ಶೇರನ್ನು ಸೆಲ್ ಮಾಡ್ತಿದ್ದೀರಾ ಅಂತ, ಅಥವಾ ಮಾರ್ಕೆಟ್ ಪ್ರೈಸಲ್ಲಿ ಕೂಡ ನೀವು ಸೆಲ್ ಮಾಡೋದಿದ್ರೆ ಇಲ್ಲಿ ಮಾರ್ಕೆಟ್ ಅಂತ ಹಾಕೊಳ್ಳಬೇಕಾಗುತ್ತೆ. ನಂತರ ಇಲ್ಲಿ ನೀವು ಸೆಲ್ ನೋಡ್ತಾರೆ ಈ ಒಂದು ಕೆಲ್ಟ್ರಾನ್ ಟೆಕ್ನ ಈ ಒಂದು ಶೇರು ಸೆಲ್ ಆಗುತ್ತೆ. ನೀವು ಇದಕ್ಕೆ ಸೆಲ್ ಮಾಡಲಿಕ್ಕೆ ನಿಮಗೆ ಟಿ ಪಿನ್ ಅಂತ ಬೇಕಾಗುತ್ತೆ. ನೀವು ಈ ಮೊದಲೇ ಟಿ ಪಿನನ್ನು ಕ್ರಿಯೇಟ್ ಮಾಡಿದರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಸೆಲ್ ಆಗುತ್ತೆ. ಇಲ್ಲಾಂದರೆ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮಗೆ ಈ ಸೆಲ್ ಒತ್ತಾವಾಗ ಅಲ್ಲಿ ನಿಮಗೆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, BOID ಅಂತ, ಮತ್ತು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಅದನ್ನು ಎಂಟರ್ ಮಾಡಿದವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆ ಒಂದು ಪಿನ್ ಬರುತ್ತೆ. ಆ ಒಂದು ಪಿನ್ನನ್ನು ಎಂಟರ್ ಮಾಡಿದಾಗ ನಿಮಗೆ ಅಲ್ಲಿ ಟಿ ಪಿನ್ ನಿಮಗೆ ಸಿಗುತ್ತೆ. ಅಲ್ಲಿ ಅದನ್ನು ಎಂಟರ್ ಮಾಡಿಕೊಂಡು ನೀವು ಸೆಲ್ ಮಾಡ್ಬೋದು. ಹೀಗೆ ಫ್ರೆಂಡ್ಸ್, ಈ ಒಂದು ಗ್ರೋ ಆ್ಯಪಲ್ಲಿ ಶೇರನ್ನು ಬೈ ಮತ್ತು ಸೆಲ್ ಮಾಡುವುದರ ಬಗ್ಗೆ ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.